ನೆಲಮಂಗಲ ತಾಲೂಕಿನ ಶಿವಗಂಗೆಯ ಶ್ರೀ ಶಿವಗಂಗಾ ಪ್ರೌಢಶಾಲೆ ಆವರಣದಲ್ಲಿ 1999-2000ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹೊನ್ನಮ್ಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಅವರು ತಮ್ಮ ಶಾಲಾ ಜೀವನದ ಗುರುಗಳನ್ನು ನೆನೆಯುವುದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ. ಈ ಶಾಲೆಯಲ್ಲಿ ಓದಿದ 108 ಹಳೆಯ ವಿದ್ಯಾರ್ಥಿಗಳು ಸೇರಿ 25 ವರ್ಷಗಳ ನಂತರ ಎಲ್ಲ ಗುರುಗಳನ್ನು ಕರೆಯಿಸಿ ಅವರಿಗೆ ಗುರುವಂದನೆ ಆಯೋಜಿಸಿರುವುದು ಸಂತಸದ ವಿಷಯ ಎಂದರು. ಶಿವಗಂಗಾ ಪ್ರೌಢಶಾಲೆಯ ಆವರಣದಲ್ಲಿ ಹೇಳಿದ್ರೆ ನಾವೇನು ಮಾತಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದು ಆ ಎಲ್ಲ ಮಾತುಗಳನ್ನು ಇವರಿಬ್ಬರು ಇದ್ದಾರಲ್ಲ, ಇಲ್ಲಿ ನಿರಂಜನ ದೀಪು ಇಬ್ಬರು ಮೇಲಿಂದ ಹಿಡಿದು ಕೆಳಗಡೆವರೆಗೂ ಯಾವುದು ಬಿಡದ ಹಾಗೆ ಇನ್ಯಾರು ಹೇಳಲಿಕ್ಕೆ ಆಗದ ಹಾಗೆ ಎಲ್ಲವನ್ನ ಹೇಳದಂತೆ ನೋಡಿದ್ರೆ ಬಹುಶಃ ನಿದ್ದೆನೆ ಮಾಡಿಲ್ಲ 3-4 ದಿವಸ ಅಂತ ಅನಿಸುತ್ತೆ. ಆ ಮಟ್ಟಕ್ಕೆ ಯೋಚನೆ ಮಾಡಿ ನಿಜಕ್ಕೂ ಬಹಳ ಹೆಮ್ಮೆ. ಏನು ಅಂತ ಹೇಳಿದ್ರೆ ಶಿವಗಂಗಾ ಪ್ರೌಢಶಾಲೆಯವರು ಈ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅದನ್ನು ಸಮರ್ಥನೆಯಾಗಿ ನಡೆಸ್ತಾರಲ್ಲ, ಅದು ಶಿವಗಂಗಾ ಶಾಲೆ ಮಕ್ಕಳಿಗೆ ಮಾತ್ರ ಸಾಧ್ಯ ಅನ್ನೋದನ್ನು ಬಹಳ ಹೆಮ್ಮೆ ಮತ್ತು ಅಭಿಮಾನದ ಹೇಳಿಕೆ ನನಗೆ ಸಾಧ್ಯ ಅಂತ ನಾನು ಭಾವಿಸಿದ್ದೇನೆ. ಇದೇ ವೇಳೆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ನಿವೃತ್ತಿ ಹೊಂದಿದ ಯೋಧ ಬರಗೇನಹಳ್ಳಿ ನವೀನ್ ಅವರನ್ನು ಸನ್ಮಾನಿಸಲಾಯಿತು. ನವೀನ್ ಅವರು ಹಿಂದಿನ ಯುದ್ಧದ ಅನುಭವ ಹಾಗೂ ಪ್ರಸ್ತುತ ಪಹಲ್ಗಾಮ್ ಉಗ್ರರ ಅಟ್ಟಹಾಸದ ವಿರುದ್ಧ ಸೈನಿಕರ ಕಾರ್ಯಾಚರಣೆ ಬಗ್ಗೆ ವಿವರಿಸಿದರು. ಮತ್ತೆ ಸ್ನಾನ ಮಾಡೋದಕ್ಕಾಗಲ್ಲ, ಅದು ವಾರ ಆಗ್ಬೋದು, ತಿಂಗಳಾಗ್ಬೋದು. ಇದು ಈ ರಾಮಾಯಣದಲ್ಲಿ ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ. ಆ ಥರ ನಮ್ಮ ಒಂದು ಸೀನಿಯರ್ಸ್ ಆಗಿರ್ಬೋದು, ಇಲ್ಲ ನಮ್ಮ ಕಮಾಂಡಿಂಗ್ ಆಫೀಸರ್ಗಳಾಗಿರ್ಬೋದು, ಆ ಥರ ನಮಗೊಂದು ಏನು ಮಾಡ್ತಾರೆ ಅಂದರೆ ನಮಗೊಂದು ಆರ್ಡ್ರ್ ಕೊಟ್ಬಿಡ್ತಾರೆ. ನಮಗೆ ಗೊತ್ತಿಲ್ಲ, ಇದರಿಂದ ಏನಾದರೂ ಒಂದು ಮಾಹಿತಿ ಬೇಕು ನಮಗೆ, ಇಲ್ಲ ಅಂದರೆ ಆಪೋಸಿಟ್ ಪಾರ್ಟಿನ ಅಂದರೆ ಯಾರು ಉಗ್ರವಾದಿ ಇರ್ತಾರೆ ಅವ್ರನ್ನ ಒಡೆಯೋದುವರೆಗೂ ಯಾರು ನಾವು ರೆಸ್ಟ್ ಮಾಡೋಗಿರಲ್ಲ. ಈ ಥರ ಒಂದು ಕ್ಲಿಷ್ಟಕರವಾದ ಒಂದು ಜಾಗಕ್ಕೆ ಹೋಗಿ ಸರ್ವಿಸ್ ಮಾಡ್ಕೊಬಂದೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವಿ ಷಡಕ್ಷರಯ್ಯ, ಕೆಎಚ್ ಮಹದೇವಯ್ಯ, ಶ್ರೀನಿವಾಸಮೂರ್ತಿ, ಆರ್ ಗಂಗಯ್ಯ, ಸಿದ್ದರಾಜಯ್ಯ, ಗಂಗಾಧರ್, ಜಿ ತಮ್ಮಯ್ಯ, ಹನುಮಂತರಾಜು ಸೇರಿದಂತೆ ನಿಧನ ಹೊಂದಿದ್ದ ನಿವೃತ್ತ ಶಿಕ್ಷಕರ ಕುಟುಂಬಸ್ಥರನ್ನು ಸನ್ಮಾನಿಸಲಾಯಿತು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ.